ನಾವಿವತ್ತು ಮೈಸೂರಿನ ಫೇಮಸ್ ಹಾಸ್ಪಿಟಲ್ ಆಗಿರುವಂತಹ ಜಯದೇವ ಹಾಸ್ಪಿಟಲಲ್ಲಿ ಇದ್ದೀವಿ. ಯಾಕೆ 11 ಜನ ಒಂದೇ ದಿನದಲ್ಲಿ ಸಾವನ್ನಪ್ಪಿದ್ರು, ಆಡಳಿತ ವ್ಯವಸ್ಥೆ ಹೇಗಿದೆ ಮತ್ತು ಡಾಕ್ಟರ್ಗಳು ಪೇಷಂಟ್ಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ, ಈ ಎಲ್ಲದರ ಕುರಿತಾಗಿ ನಮ್ಮ ಗುಡ್ ನ್ಯೂಸ್ ಕನ್ನಡ ಇವತ್ತು ಒಂದು ರಿಯಾಲಿಟಿ ಚೆಕ್ನ ಮಾಡೋದಕ್ಕೆ ನಾವು ಇವತ್ತು ಜಯದೇವ ಹಾಸ್ಪಿಟಲ್ಗೆ ಬಂದಿದ್ದೀವಿ. 7.5 ಲಕ್ಷ ಕಟ್ಟೋದು ಅಂದರೆ ಸರ್, ನಾನು ಬಡ ಸಾಮಾನ್ಯ ಮಹಿಳೆ, ರೈತ ಮಹಿಳೆ, ಒಂದೇ ಸರಿ 7.5 ಲಕ್ಷ ಕಟ್ಟು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಇರೋದು. ಬಟ್ ನನಗಾಯಿತು, ಯಾಕೆಂದರೆ ಅವರು ಆರಾಮಾಗಿ ಮಲ್ಕೊಂಬಿಟ್ಟಿದ್ದಾರೆ. ನಾನು ಅಷ್ಟೊಂದು ಅಮೌಂಟ್ ಎಲ್ಲಿಂದ ಒದಗಿಸ್ಬೇಕು ಅನ್ನೋಷ್ಟು ಭಯ ಆಗಿತ್ತು. ಇಲ್ಲಿಗೆ ಬಂದ ಮೇಲೆ ದುಡ್ಡು ಇಲ್ಲ, ನಮ್ಮ ಯಜಮಾನ್ರಿಗೂ ಆರೋಗ್ಯ ಸುಧಾರಿಸ್ತಾ ಇದೆ, ಖುಷಿ ಆಯಿತು ಸರ್. ತುಂಬ ಜಯದೇವ ಹಾಸ್ಪಿಟ್ಲಿಗೆ, ಇನ್ಸ್ಟಿಟ್ಯೂಟಿಗೆ ಧನ್ಯವಾದಗಳು. ಟ್ರೀಟ್ಮೆಂಟ್ ಮಾತ್ರ ಭಾಳ ಚೆನ್ನಾಗಿದೆ. ನನಗೆ ಸಹಾಯವನ್ನು ಬದುಕಿಸಿದ್ದಾರೆ. ಯಾಕೆಂದರೆ 2 ವರ್ಷದಲ್ಲಿ ಫೆಬ್ರವರಿ 28 ನನಗೆ 3 ದಿನ ಕೋಮಾದಲ್ಲೇ ಇದ್ದೆ. ICU ವಾರ್ಡಲ್ಲೇ ಹಾಕಿದ್ರು. ನನಗೆ ಏನಾಗೈತೆ ಅಂತ ಗೊತ್ತಿಲ್ಲ. ನನಗೆ ಮಂಗಳವಾರ ಜ್ಞಾನ ಬಂದಿರೋದು. ನನಗೆ ನೆಗ್ಲೆಜೆನ್ಸಿ ಆ ಥರ ಏನಿಲ್ಲ, ಇಮ್ಮಿಡಿಯೇಟಾಗಿ ಸ್ಪಂದಿಸ್ತಾರೆ ಸರ್. ನನ್ನ ಪ್ರಕಾರ ನನಗೆ ಹಾರ್ಟ್ ಅಟ್ಯಾಕ್ ಆದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ ಸರ್. ಹಾಸ್ಪಿಟಲ್ ಗುಡ್ ಆಗಿರೋದಕ್ಕೇ ಇಷ್ಟು ಜನ ಬರೋದು, ಇಷ್ಟು ಜನ ನೋಡ್ತಾ ಇರೋದು. ಏನಕ್ಕೆ ಆ ಥರ ಆಯಿತೋ ಗೊತ್ತಿಲ್ಲ, ಏನಕ್ಕೆ ಆ ಥರ ಸ್ಪ್ರೆಡ್ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಬಟ್ ಇಟ್ ಈಸ್ ಗುಡ್. ವೀಕ್ಷಕರಿಗೆ ದಯವಿಟ್ಟು ಹೇಳ್ತೀನಿ, ಯಾರು ಏನು ಹೇಳ್ದು ಈ ಥರ ಆಗ್ತಾನೆ ನಡೆಯೋದು ಸಂದರ್ಭ ಅಷ್ಟೇ. ಬಟ್ ತಾನಾಗಿ ನಾನು ನಡೆಯೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ವೀಕ್ಷಕರೇ, ಇವತ್ತಿನ ದಿನ ಈ ಹಾಸ್ಪಿಟ್ಲು ಬಡವರಿಗೆ ಮಧ್ಯವ್ರಿಗೆ ತುಂಬ ಅನುಕೂಲತೆ ಇದೆ ಇಲ್ಲಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಮೈಸೂರಿನ ಫೇಮಸ್ ಹಾಸ್ಪಿಟಲ್ ಆಗಿರುವಂತಹ ಜಯದೇವ ಹಾಸ್ಪಿಟಲಲ್ಲಿ ಇದ್ದೀವಿ. ಈ ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆದಿರುವ ಜಯದೇವ ಹಾಸ್ಪಿಟಲ್ 11 ಜನ ಒಂದೇ ದಿನದಲ್ಲಿ ಸಾವನ್ನಪ್ಪಿರುವ ಘಟನೆಯ ಕುರಿತಾಗಿ ತೀವ್ರ ವಾದ ವಿವಾದಕ್ಕೆ ಗುರಿಯಾಗಿದೆ. ಯಾಕೆ 11 ಜನ ಒಂದೇ ದಿನದಲ್ಲಿ ಸಾವನ್ನಪ್ಪಿದ್ರು, ಆಡಳಿತ ವ್ಯವಸ್ಥೆ ಹೇಗಿದೆ ಮತ್ತು ಡಾಕ್ಟರ್ಗಳು ಪೇಷಂಟ್ಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ, ಈ ಎಲ್ಲದರ ಕುರಿತಾಗಿ ನಮ್ಮ ಗುಡ್ ನ್ಯೂಸ್ ಕನ್ನಡ ಇವತ್ತು ಒಂದು ರಿಯಾಲಿಟಿ ಚೆಕ್ನ ಮಾಡೋದಕ್ಕೆ ನಾವು ಇವತ್ತು ಜಯದೇವ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಬನ್ನಿ ಇಲ್ಲಿನ ರಿಯಾಲಿಟಿ ಚೆಕ್ನ ಮಾಡ್ತಾ ಬರೋಣ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಏನಾಯಿತು, ವಾಮಿಟ್ ಬರೋಂಗಾಯಿತು, ಗ್ಯಾಸ್ಟ್ರಿಕ್ ಆಯಿತು. ನಾವು ಹೋಗಿ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿದ್ವಿ. ಅವರು ಎಂಜಿಯೋಗ್ರಾಮ್ ಮಾಡಿಬಿಟ್ಟು 4 ಬ್ಲಾಕ್ ಆಗಿಬಿಟ್ಟಿದೆ ನರ್ವ್ಸು. ಅದಕ್ಕೆ ಅವರಿಗೆ ಎಮರ್ಜೆನ್ಸಿ ಆಪ್ರೇಷನ್ ಆಗಬೇಕು. ನಾವು ಸ್ಟೆಂಟ್ ಕೂರಿಸಿಂತ ಅವ್ರ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಟ್ ಈ ಸ್ಟೆಂಟಿಗೆಲ್ಲ ವರ್ಕ್ ಆಗಲ್ಲ, ನಿಮಗೆ ಎಮರ್ಜೆನ್ಸಿ ಆಪ್ರೇಷನ್ ಆಗಬೇಕು ಅಂತ ಹೇಳಿದರು ಸರ್. ನಮಗೆ ತುಂಬ ಅಂದರೆ ತುಂಬ ಇದಾಯಿತು. ಅಲ್ಲಿ ನಾವು ಲೋಕಲಲ್ಲಿ ಶಿವಮೊಗ್ಗದಲ್ಲೆಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. 7 ರಿಂದ 8 ಲಕ್ಷ ರೂಪಾಯಿ ದುಡ್ಡಾಗುತ್ತೆ ಅಂತ ಹೇಳಿದರು. ತುಂಬಾ ಭಯ ಆಯಿತು. ಯಾಕೆಂದರೆ ನಾವು ಸ್ವಲ್ಪ ಕೆಳವರ್ಗದ ಜನ, ಸಾಮಾನ್ಯ ರೈತರು. ನಮ್ಮಲ್ಲಿ ಒಂದೇ ಸರಿ ಅಷ್ಟೊಂದು ಅಮೌಂಟ್ ಎಲ್ಲ ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ನನಗಾದರೆ ನಮ್ಮ ಯಜಮಾನ್ರು ಮಾಡ್ತಾರೋ ಏನೋ, ಬಟ್ ನಮ್ಮ ಯಜಮಾನ್ರಿಗಾದರೆ ನಾನು ಮಾಡೋವಷ್ಟು ಧೈರ್ಯ ನನಗಿಲ್ಲ. ಆವಾಗ ನಾನು ಹಿಂಗೆ ತುಂಬ ಯಾರ್ಯಾರ ಜೊತೆನೋ ಮಾತಾಡಿದಾಗ ಜಯದೇವಕ್ಕೆ ಹೋಗಿ ಅಂತ ಹೇಳಿದರು. ನಾವು ಬೆಂಗಳೂರು ಜಯದೇವಕ್ಕೆ ಹೋಗೋಣ ಅಂದರೆ ನಮಗೆ ಆ ಟ್ರಾಫಿಕ್ಕು, ಅಲ್ಲಿ ಹೋಗೋಕ್ಕೆ 4 ರಿಂದ 5 ಗಂಟೆ ರೀಚ್ ಆಗಬೇಕು. ನಾವು ಗರ್ಜೆಯಿಂದ ಹೊರಟ್ರೆ ಬೆಂಗಳೂರಿಗೆ 4 ಗಂಟೆ ಬೇಕು, ಮತ್ತು ಜಯದೇವಕ್ಕೆ ರೀಚ್ ಆಗೋಕ್ಕೆ 4 ಗಂಟೆ ಬೇಕು. ತುಂಬಾ ಭಯ ಆಯಿತು. ಹಂಗಾಗಿ ಇಲ್ಲಿ ತುಂಬ ಒಳ್ಳೊಳ್ಳೆ ಡಾಕ್ಟ್ರಿದ್ದಾರೆ, ನೀವು ಮೈಸೂರಿಗೂ ಹೋಗ್ರಿ ಅಂತ ಹೇಳಿದರು. ನಾವು ಮೈಸೂರಲ್ಲಿ ಬಂದ್ವಿ. ನಮಗೆ ಬಂದ ತಕ್ಷಣ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಕ್ತು. ನಾವು ತುಂಬ ಅಂದರೆ ತುಂಬ ಗಾಬರಿ ಆಗಿ ಬಂದ್ವಿ. ನಮಗೆ ಡಾಕ್ಟ್ರು ಅಷ್ಟು ಹೆದರಿಸಿದ್ರಲ್ಲ, ನಮಗೆ ಪೇಷಂಟ್ ಉಳಿಯೋದೇ ಇಲ್ವೇನೋ ಅಂತ ಬಂದ್ವಿ. ಬಟ್ ಇವರು ಹೇಳಿದರು, ನಿಮಗೆ ಟ್ಯಾಬ್ಲೆಟ್ಸಲ್ಲಿ ಸ್ವಲ್ಪ ಅದು ಮೆಡಿಷನ್ನಲ್ಲಿ ಇದಾಗಬೇಕು, ನರವೆಲ್ಲ ತುಂಬ ಊದಿರುತ್ತೆ, ನೀವು ಇವಾಗ ಬೇಗ ಮಾಡಿದರೆ ನಿಮಗೆ 20% ಅಷ್ಟೇ ನಾವು ಕೊಡೋಕ್ಕಾಗೋದು. ನಾವು ಹೇಳಿದ ಥರ ಟ್ರೀಟ್ಮೆಂಟ್ ತಗೊಂಡು ಒಂದು 15 ದಿವಸ, ತಿಂಗಳು ನಾವು ಡೇಟ್ ಕೊಡ್ತೀವಿ, ಆವಾಗ ಬಂದು ಆಪ್ರೇಷನ್ ಮಾಡ್ಕೊಳ್ರಿ ಅಂತ ಹೇಳಿದರು. ಅದೇ ಥರ ಸರ್ ಒಂದು 15-20 ದಿವಸಕ್ಕೆ ಡೇಟ್ ಕೊಟ್ಟರು, ಬಂದರು. ನಿನ್ನೆ ಆಪ್ರೇಷನ್ ಆಗಿದೆ, ಪೇಷಂಟ್ ಚೆನ್ನಾಗಿದ್ದಾರೆ. ಸ್ವಲ್ಪ ಖುಷಿ ಆಗ್ತಾ ಇದೆ. ಅಂದರೆ ಎಮರ್ಜೆನ್ಸಿಲಿ ಇಟ್ಕೊಂಡಿದ್ದಾರೆ, 24 ಅವರು ಅಬ್ಸರ್ವೇಷನ್ನಲ್ಲಿದೆ. ಅಬ್ಸರ್ವೇಷನ್ ಆದಮೇಲೆ ICU ಶಿಫ್ಟ್ ಮಾಡ್ತಾರೆ ಅಂದರೆ ತುಂಬ ಇದಾಯಿತು ಸರ್. ತುಂಬ ಚೆನ್ನಾಗಿ ಡಾಕ್ಟರ್ ಇರ್ಬೋದು, ಸ್ಟಾಫ್ ಇರ್ಬೋದು, ಅಟೆಂಡ್ರಿಂದ ಹಿಡ್ದು, ನಾನು ಅಟೆಂಡ್ರಾಗಿ ಬಂದಿದ್ದೀನಿ, ಇಲ್ಲಿ ಇರ್ತಾರಲ್ಲ ಇವರಿಂದ ಹಿಡ್ದು ಪ್ರತಿಯೊಬ್ಬರೂ ಅಲ್ಲೇನಾದರೂ ಕೇಳಿದ ತಕ್ಷಣ ಬಂದು ನನಗೆ ಕರೀತಾರೆ. ವಾಚ್ಮೆನ್ ಇರ್ಬೋದು, ಒಳಗಡೆ ಇರೋರಿರ್ಬೋದು, ತುಂಬ ಚೆನ್ನಾಗಿದೆ ಮಾಡಿ. ಡಾಕ್ಟ್ರು ಅಷ್ಟೇ ಬಂದು ನಮಗೆ ಆ ಡಾಕ್ಟ್ರು ಅಷ್ಟೇ ಎದುರಿಸಿ ಕಳಿಸಿದ್ರಲ್ಲ, ಇವ್ರು ತುಂಬ ಸಮಾಧಾನವಾಗಿ ಹೇಳಿರು. ಇವ್ರು ಹೇಳಿದ ಮೇಲೆ ನನಗೆ ಇದಾಯಿತು. ನಿನ್ನೆ ಆಪ್ರೇಷನ್ ಆದಮೇಲೆ ನಾನು ಎದುರ್ಕೊಂಡ ರೀತಿಗೆ ಅವರೇ ಹೇಳಿದರು ಡಾಕ್ಟ್ರು, ಇಲ್ಲಮ್ಮ ನೀವು ತುಂಬ ಗಾಬರಿ ಆಗಿದ್ರಿ, ಪೇಷಂಟ್ದು ಹೆಂಗೆ ಅಂತ ನನಗೆ ಗೊತ್ತಿರುತ್ತೆ, ಇವಾಗ ಆರಾಮಿದ್ದಾರೆ ಅಂತ ಹೇಳಿರು. ಅವ್ರು ಹೇಳಿದ್ಮೇಲೆ ಖುಷಿ ಆಯಿತು. ಹಾಸ್ಪಿಟ್ಲ್ ಬಗ್ಗೆ ನಾವು ಊಹಾಪೋಹಗಳು ಮೊನ್ನೆ ಎಲ್ಲ ಕೇಳಿದ್ ನೋಡಿದರೆ ತುಂಬ ನಮಗೂ ಬಂದು ಅಡ್ಮಿಂಟ್ ಆಗಿಬಿಟ್ಟಿದ್ದೆ, ಏನಪ್ಪ ಅಂತ ತುಂಬ ಹೆದರಿಕೆ ಆಗಿತ್ತು. ಬಟ್ ಇವಾಗ ನೋಡಿದ ಮೇಲೆ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ, ಡಾಕ್ಟರೆಲ್ಲ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ನಾವು ತಿಳ್ಕೊಳ್ಳೋವಷ್ಟು ಗಾಬರಿ ಪಡೋ ಅಂಥದ್ದು ಏನಿಲ್ಲ. ಅಂಥ ನ್ಯೂಸ್ಗಳಿಗೆ ತಲೆ ಕೆಡಿಸ್ಕೋಬಾರ್ದು ಅಂತ ನನ್ನ ಅಭಿಪ್ರಾಯ.
ನಾವೇನು ಅಮೌಂಟೇ ಕಟ್ಟಿಲ್ಲ ಮೇಡಮ್. ಕೆಲವೊಂದು ಟೆಸ್ಟು, ಬ್ಲಡ್ ಟೆಸ್ಟು ಆ ಥರದಕ್ಕೆಲ್ಲ ಫಸ್ಟ್ ಟೈಮ್ ಬಂದಾಗ ಒಂದು 300, 400, 500 ಅವರು ಕಟ್ಟಿಸ್ಕೊಂಡಿದ್ದು ಬಿಟ್ಟರೆ ಆಪ್ರೇಷನ್ನಿಗಾಗಿ ನಾವೇನು ₹1 ಅಮೌಂಟ್ ಕಟ್ಟಿಲ್ಲ. ಕಟ್ರಿ ಅಮೌಂಟ್ ಬೇಕು ಅಂತಲೂ ಕೂಡ ನಮಗೆ ಇಲ್ಲಿವರೆಗೂ ಏನೂ ಹೇಳಿಲ್ಲ. ಬರ್ಬೋದು, BPL ಕಾರ್ಡ್ ಇರೋದ್ರಿಂದ ನಮಗೆ ₹1 ಕೂಡ ನಾವು ಪೇ ಮಾಡಿಲ್ಲ. ಅದರಿಂದ ನಮಗೆ ಖುಷಿ ಆಯಿತು ಸರ್. 7.5 ಲಕ್ಷ ಕಟ್ಟೋದು ಅಂದರೆ ಸರ್, ನಾನು ಬಡ ಸಾಮಾನ್ಯ ಮಹಿಳೆ, ರೈತ ಮಹಿಳೆ, ಒಂದೇ ಸರಿ 7.5 ಲಕ್ಷ ಕಟ್ಟು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಇರೋದು. ಬಟ್ ನನಗಾಯಿತು, ಯಾಕೆಂದರೆ ಅವರು ಆರಾಮಾಗಿ ಮಲ್ಕೊಂಬಿಟ್ಟಿದ್ದಾರೆ. ನಾನು ಅಷ್ಟೊಂದು ಅಮೌಂಟ್ ಎಲ್ಲಿಂದ ಒದಗಿಸ್ಬೇಕು ಅನ್ನೋಷ್ಟು ಭಯ ಆಗಿತ್ತು. ಇಲ್ಲಿಗೆ ಬಂದ ಮೇಲೆ ದುಡ್ಡು ಇಲ್ಲ, ನಮ್ಮ ಯಜಮಾನ್ರಿಗೂ ಆರೋಗ್ಯ ಸುಧಾರಿಸ್ತಾ ಇದೆ. ಖುಷಿ ಆಯಿತು ಸರ್. ತುಂಬ ಜಯದೇವ ಹಾಸ್ಪಿಟ್ಲಿಗೆ, ಇನ್ಸ್ಟಿಟ್ಯೂಟಿಗೆ ಧನ್ಯವಾದಗಳು. ತುಂಬ ಗಾಬರಿ ಆಗಿತ್ತು. ನಾನು ಮೊನ್ನೆ ನನ್ನ ಹಳೆ ಪೇಷಂಟ್ ಒಬ್ಬರು ಇಲ್ಲಿ ತೋರಿಸ್ತಾ ಇದ್ರು, ಅವರೇ ನಮಗಿಲ್ಲಿ ರೆಫರ್ ಮಾಡಿದ್ದು. ಇಲ್ಲಿ ದಿನೇಶ್ ಸರ್ ಅಂತ ಇದ್ದರು, ಇವಾಗ ಅವರು ಡೈರೆಕ್ಟರ್ ಆಗಿದ್ದಾರೆ. ನಾನು ಅವರಿಗೆ ಒಂದು ಫೋನ್ ಮಾಡಿ ಕೇಳಿದೆ, ಅವ್ರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು, ಸರ್ ಈ ಥರ ಎಲ್ಲ ಆಗಿದೆ ಅಂತ. ಅವರು ನನಗೆ ಎಷ್ಟು ಭರವಸೆ ಕೊಟ್ಟರು ಅಂದರೆ, ಏನೂ ಆಗಲ್ಲಮ್ಮ, ಬನ್ನಿ ಇಲ್ಲಿ ಬಂದು ತೋರಿಸಿ ಒಂದು ಸರಿ ಅಂತ ಹೇಳಿದರು. ಬನ್ನಿ, ನಮ್ಮ ಸ್ಟಾಫ್ ಎಲ್ಲ ನಿಮ್ಮ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿದರು. ಅವರು ಇವಾಗ ನಿರ್ದೇಶಕರಾಗಿದ್ದಾರೆ. ಬಟ್ ನಂಗೆ ಅದು ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವರು ನಮಗೆ ಸ್ಪಂದಿಸಿರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ಸರ್ ಮೇಡಮ್. ಯಾಕೆಂದರೆ ನಾನು ಅವ್ರಿಗೆ ಧನ್ಯವಾದನೇ ಹೇಳಲಿಲ್ಲ, ಯಾಕೆಂದರೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದವರು ಹೇಳಲಿಲ್ಲ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಬೇಕು. ಮದ್ದೂರು ತಾಲೂಕು ಚಿಕ್ಕವರಸನಕೆರೆ ಹೋಬಳಿಯಿಂದ ಬಂದೀವಿ. ಈ ಹಾಸ್ಪಿಟಲಲ್ಲಿ ನಿಮಗೆ ಚಿಕಿತ್ಸೆ ಕರೆಕ್ಟ್ ಟೈಮಿಗೆ ಸಿಗ್ತಾ ಇದೆಯಮ್ಮ? ಸಿಕ್ತು ಮೇಡಮರೇ, ಸಿಕ್ತು ಕರೆಕ್ಟ್ ಟೈಮ್ಗೆ. ಒಳ್ಳೆಯದು ಆಯಿತು ಮೇಡಮರೇ. ಹಾಂ, ಡಾಕ್ಟರ್ಗಳು ಯಾವ ಥರ ನಿಮಗೆ ಸ್ಪಂದಿಸ್ತಾರೆ ಇಲ್ಲಿ? ನಮಗೆ ಒಳ್ಳೆ ರೀತಿಲೇ ಸ್ಪಂದಿಸಿದ್ರು ಮೇಡಮರೇ. ನಮಗೇನು ಒಳ್ಳೆ ರೀತಿಲೇ 2 ತಿಂಗಳಾಯಿತು ನಮ್ಗೆ ಆಪ್ರೇಷನ್ ಆಗಿ. ಒಳ್ಳೆ ರೀತಿಲೇ ಸ್ಪಂದಿಸಿದ್ರು, ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು ಮೇಡಮರೇ. ಹಾಂ, ಎಮರ್ಜೆನ್ಸಿ ಟೈಮಲ್ಲಿ ಡಾಕ್ಟರ್ಗಳು ಲಭ್ಯ ಇರ್ತಾರಾ ಇಲ್ಲಿ ಯಾವಾಗಲೂ? ನಮಗಿದ್ರು ಮೇಡಮರೇ, ಅನುಕೂಲವಾಗಿ ನೋಡಿಕೊಟ್ರು. ಹಾಂ, ನಾನು ಬೇರೆದು ಗೊತ್ತಿಲ್ಲ, ನಮಗಂತೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಮೇಡಮರೇ. ನರ್ಸ್ಗಳೆಲ್ಲ ಯಾವ ಥರ ಟ್ರೀಟ್ ಮಾಡ್ತಾರೆ ನಿಮ್ಮ? ಚೆನ್ನಾಗಿ ನೋಡ್ಕೊಂಡ್ರು ಮೇಡಮರೇ. ಹಾಂ, ಚೆನ್ನಾಗಿ ನೋಡ್ಕೊಂಡ್ರು. ಹೋಗ್ಬೇಕಾದ್ರೆ ನಾನು ಯಾವ ಪುಣ್ಯಾತ್ಮ ಈ ಕಟ್ಟಡಕ್ಕೆ ಪೂಜೆ ಮಾಡಿದ್ರು ಅಂತ ಕೇಳ್ಕೊಂಡೆ ಮೇಡಮರೇ. ಹಾಂ, ಏಕೆ ಒಳ್ಳೇದು ಮಾಡಿದ್ರು ಅಂದ್ಬಿಟ್ಟು. ಹಾಂ, ಕೊನೆಯದಾಗಿ ಹಾಸ್ಪಿಟ್ಲ್ ಬಗ್ಗೆ ಏನು ಹೇಳ್ತೀರಾ? ಕೊನೆಯದಾಗಿ ಏನೋ ಅನಾನುಕೂಲಾಗಿ ಏನೇನು ನಡೆದಿದ್ದಾವೋ ಗೊತ್ತಿಲ್ಲ, ನಾವು ಟಿ ವಿಲಿ ನೋಡ್ದೋ, ಅದಕ್ಕೋಸ್ಕರ ಈಗ ಇದು ಮಾಡ್ಬೋದು. ನಾವು ಅಡ್ಮಿಂಟ್ ಆಗಿದ್ದಾಗ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಹಾಸ್ಪಿಟ್ಲಲ್ಲಿ ಮೇಡಮರೇ. ಹಾಂ, ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು. ಹೇಳಿ ಬರ್ಬೋದು ಮೇಡಮರೇ, ಬರ್ಬೋದು. ಹಾಂ, ಎಷ್ಟು ಜನಕ್ಕೆ ಅವಕಾಶ ಇದೆ ಅಂತಂದರೆ ನಾವು ಬೇರೆ ಕಡೆ ಹೋಗಿ ನಾವು ಇದು ಮಾಡೋಕ್ಕಾಯ್ತಿರ್ಲಿಲ್ಲ. ದಯವಿಟ್ಟು ಒಳ್ಳೇದು ಮಾಡಿದ್ರು ಮೇಡಮರೇ. ಈ ಹಾಸ್ಪಿಟ್ಲಿಂದ ಬಡವ್ರಿಗೆ ಅನುಕೂಲ ಆಗಿದೆಯಾ? ಹಾಂ, ಆಗಿದೆ ಮೇಡಮರೇ. ಹಾಂ, ಬಡವ್ರಿಗೆ ಅನುಕೂಲ, ನಮ್ಮ ಮಧ್ಯಮ ವರ್ಗದವ್ರಿಗೂ ಎಷ್ಟು ಅನುಕೂಲ ಅಂದರೆ ನಾವು ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ, ದೇವ್ರು ನೋಡಬೇಕು ಅಷ್ಟೇ. 6 ಇಯರ್ಸಿಂದ ಇಲ್ಲೇ ತೋರಿಸ್ತಾ ಇರೋದು. ಸೊ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಇನ್ನೊಬ್ರು ಅಜ್ಜಿ ಇದ್ದಾರೆ, ಅಂದರೆ ಅವ್ರಿಗೆ 6 ಮಂತ್ಸ್ ಬ್ಯಾಕು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಡೈರೆಕ್ಟ್ ಇಲ್ಲಿ ಕರ್ಕೊಂಡು ಬಂದು, ಸೊ ಈವ್ನಿಂಗಿಂದ ಅವರು ಎಂಜಿಯೋ ಮಾಡೋಕ್ಕೆ ಹೇಳಿದ್ರು. ಸೊ ಮಾಡಿಸ್ಬೇಕು ಅನ್ನೋಷ್ಟರಲ್ಲಿ ಅವರು ಅನ್ಕಾನ್ಷಿಯಸ್ ಆದರು. ಅವರು ರ್ಯಾಪಿಡ್ಲಿ ಅವ್ರದ್ದು ಲೈಕ್ ಬ್ರೆತ್ತು ಮತ್ತು BP ಎಲ್ಲ ಡಿಕ್ರೀಸ್ ಆಗ್ತಾ ಬಂತು. ನಾವು ನಾವು ಅವ್ರಿಗೆ ಆಗಲ್ಲ ಅಂದರೆ ಅವ್ರ ಮನೇಲೇ ಜೀವ ಹೋಗ್ಲಿ ಕರ್ಕೊ ಹೋಗ್ತೀವಿ ಅಂತ ಅಂದರೆ ಹಾಸ್ಪಿಟ್ಲ್ ಕಡೆಯಿಂದನೇ ಇಲ್ಲ, ನಾವು ಹಂಗೆ ಕಳ್ಸೋಕ್ಕಾಗಲ್ಲ, 0% ಇದ್ರೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಹಂಗೆ ಕಳ್ಸೋಕ್ಕಾಗಲ್ಲ ಅಂತೇಳಿ ಲಾಸ್ಟ್ ಮೂಮೆಂಟ್ ತನಕನೂ ಅವ್ರಿಗೆಲ್ಲ ಆದಷ್ಟು ಟ್ರೀಟ್ಮೆಂಟ್ ಕೊಟ್ಟರು. ಫುಲ್ ಬಾಡಿ CT ಸ್ಕ್ಯಾನ್ ಮಾಡಿದ್ರು, ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅವ್ರಿಗೆಲ್ಲ ಆದಷ್ಟೆಲ್ಲ ಟ್ರೀಟ್ಮೆಂಟ್ಸ್ ಕೊಟ್ಟರು. ನಾವು ಬೇಡ, ಇಲ್ಲ ಆಗಲ್ಲ ಅಂತಂದರೆ ನಾವು ಬೇರೆ ಹಾಸ್ಪಿಟ್ಲು ಕರ್ಕೊ ಹೋಗ್ತೀವಿ ಅಂತಂದರೆ ಇಲ್ಲ, ನಾವು ಟ್ರೀಟ್ಮೆಂಟ್ ಆದಷ್ಟು ಕೊಡ್ತಿದ್ದೀವಿ, ನಿಮ್ಮ ಒಪಿನಿಯನ್ ಇದ್ದು ನೀವು ಸೈನ್ ಹಾಕ್ಕೊಟ್ರೆ ನಾವು ಅಲೋ ಮಾಡ್ತೀವಿ ಬೇರೆ ಹಾಸ್ಪಿಟ್ಲಿಗೆ. ಬಟ್ ನಾವು ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಆಗೈತೆ, ನಮ್ಮ ಟ್ರೀಟ್ಮೆಂಟ್ ನಾವು ಕೊಡಲೇಬೇಕು ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ತನಕನೂ ಅವರು ಟ್ರೀಟ್ಮೆಂಟ್ ಕೊಟ್ಟರು. ಸೊ ನಮ್ಮ ಅಪ್ಪನೂ ಇಲ್ಲೇ ಕರ್ಕೊಬಂದು ತೋರಿಸಿದ್ದು. ಅವ್ರು ಇಲ್ಲಿ ಏನೇನು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಎಲ್ಲ ಟ್ರೀಟ್ಮೆಂಟ್ಸ್ನೂ ಅವರು ಆಫರ್ಡ್ ಮಾಡ್ತಾರೆ. ಆ್ಯಂಡ್ ಯಾರ್ಯಾರಿಗೆ ಬೇರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿಗೆ ಹೋಗೋಕ್ಕಾಗಲ್ಲ ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ. ಸೊ ಬೇರೆ ಯಾರು ಹಂಗಾಯ್ತೋ ಆ ಮೂಮೆಂಟಲ್ಲಿ ಏನೋ ಗೊತ್ತಿಲ್ಲ, ಬಟ್ ಇಟ್ಸ್ ಎ ಗುಡ್ ಹಾಸ್ಪಿಟಲ್. ಮೇಲ್ಗಡೆ ಎಮರ್ಜೆನ್ಸಿ ಇದೆ, ಏನಾದರೂ ಸಡನ್ನಾಗಿ ಬಂದರೆ ಎಮರ್ಜೆನ್ಸಿಲಿ ಇದು ಮಾಡ್ತಾರೆ. ನಮ್ಮ ಅಜ್ಜಿ ತೀರೋ ಟೈಮಲ್ಲಿ ನಮ್ಮ ಅಮ್ಮಂಗೆ 10 ಹಾರ್ಟ್ ಎಲ್ಲ ಎದೆ ನೋವು ಅಂತ ಹೇಳಿದಾಗ ಇಮಿಡಿಯೇಟಾಗಿ ಇಲ್ಲೇ ತೋರಿಸಿದಾಗ ಚೆಕ್ ಮಾಡಿ ಡಾಕ್ಟರ್ ಕೋಪ್ರೇಟ್ ಮಾಡಿದ್ರು, ನೀವೇನು ಇದು ಮಾಡ್ಕೋಬೇಡಿ, ಅವ್ರಿಗೆ ವಯಸ್ಸಾಗಿದೆ, ನೀವಿರಬೇಕು, ಸ್ಟ್ರಾಂಗ್ ಆಗಿರಿ ಅಂತ. ನಾಟ್ ಓನ್ಲಿ ಟ್ರೀಟ್ಮೆಂಟ್, ಮೆಂಟಲಿ ಫಿಸಿಕಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಡಾಕ್ಟರ್ಸು. ಹೌದು, BPL ಕಾರ್ಡ್ಸ್ ಅದರಿಂದೆಲ್ಲ ಎಷ್ಟೊಂದು ಜನ ನಾವು ಮೈಸೂರು ಸರೌಂಡಿಂಗ್ಸ್, ಹಾಸನ್, ಮೈಸೂರು,
ಮಂಡ್ಯ ಎಲ್ಲ ಇಲ್ಲಿ ಈ ಸರೌಂಡಿಂಗೇ ಬರ್ತಾರೆ. ಸೊ ಈವನ್ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡೋದಿದ್ರು ಈ ವೀಕ್ಲಿ ಮಂತ್ಲಿ ಒನ್ಸ್ ಅಥವಾ 2 months ಒನ್ಸ್ ನಮ್ಮ ಅಜ್ಜಿನ ಈಗ ಆಚೆ ಕೂತಿದ್ದಾರೆ, ಕರ್ಕೊಬಂದು ಚೆಕಪ್ ಮಾಡಿಸೋದಿಲ್ಲೇ. ಈಗ ಥೈರಾಯ್ಡಿಂದ ಹಿಡಿದು ECG ಇಂದ ಹಿಡಿದು ಎಕೋಯಿಂದ ಹಿಡಿದು ಎಲ್ಲ ಅಫೋರ್ಡಬಲ್, ಲೈಕ್ ಪುವರಿಂದ ಹಿಡಿದು ವೆಲ್ ಆ್ಯಂಡ್ ಗುಡ್ ಎಲ್ಲದಕ್ಕೂ ಈ ಹಾಸ್ಪಿಟಲ್ ಗುಡ್ ಅಂತ ಅನಿಸುತ್ತೆ. ನಾನು ಅದನ್ನು ನೋಡಿದೆ ಆ್ಯಕ್ಚುಲಿ ಕೇಸು, ಬಟ್ ನಾನು ಡೈರೆಕ್ಟಾಗೆ ನಮ್ಮ ಅಜ್ಜಿನ ನೋಡಿರೋದ್ರಿಂದ ನನಗನ್ಸಿದ್ದು ಡಾಕ್ಟರ್ಸ್ ಯಾರೇ ಆದ್ರೂ ಪೇಷಂಟ್ಗಳು ಸಾಯ್ತಿದ್ರು ಅವ್ರನ್ನ ಹಂಗೆ ಬಿಡುವಂಥ ಡಾಕ್ಟರ್ಸ್ಗಳಿರಲ್ಲ. ಅವ್ರ ಕೈಲಿ ಆದಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಈ ಹಾಸ್ಪಿಟ್ಲಲ್ಲಿ. ಅವ್ರ ಕೈಲಿ ಆದಷ್ಟು ಲೈಕ್ ಜೀವನ ಉಳಿಸೋದಕ್ಕೆ ಟ್ರೈ ಮಾಡ್ತಾರೆ ಹೊರತು ಯಾರೂ ಆ ಥರ ಇದು ಮಾಡೋಕ್ಕೆ ಹೋಗಲ್ಲ. ಕೋಆಪ್ರೇಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಇಟ್ ಈಸ್ ಗುಡ್ ಹಾಸ್ಪಿಟಲ್ ಗುಡ್ ಆಗಿರೋದಕ್ಕೇ ಇಷ್ಟು ಜನ ಬರೋದು, ಇಷ್ಟು ಜನ ನೋಡ್ತಾ ಇರೋದು. ಏನಕ್ಕೆ ಆ ಥರ ಆಯಿತೋ ಗೊತ್ತಿಲ್ಲ, ಏನಕ್ಕೆ ಆ ಥರ ಸ್ಪ್ರೆಡ್ ಮಾಡಿದ್ರು ಅಂತಲೇ ಗೊತ್ತಿಲ್ಲ, ಬಟ್ ಇಟ್ ಈಸ್ ಗುಡ್. ಹೆಚ್ಚು ಕಡಿಮೆ ನಾನು ಒಂದು 5 yearsಯಿಂದ ಡಾಕ್ಟರ್ ಬರ್ತಾಯಿದ್ದೀನಿ. ನನಗೆ ಟ್ರೀಟ್ಮೆಂಟು ಚೆನ್ನಾಗಿದೆ, ಯಾಕೆ ನಾನು ಬಡವನೇ. ಪ್ರತಿಯೊಂದು ಸೌಕರ್ಯ ನನಗೆ ಮಾಡಿದ್ದಾರೆ ಡಾಕ್ಟ್ರು. ನೋಡಿ ಇವರೇ ಅವರು ಡಾಕ್ಟ್ರವರು ಸ್ನೇಹಲ್ ಅಂತ, ಇನ್ನೊಬ್ಬರು ದಿನೇಶ್ ಅಂತಿದ್ದಾರೆ. ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಹಾಸ್ಪಿಟ್ಲಲ್ಲಿ ನಾನು ಸ್ಟಾರ್ಟಿಂಗ್ ಯಾವುದೇ ಕಾರಣಕ್ಕೂ ದುಡ್ಡು ಕಟ್ಟಿಲ್ಲ. ಕೊನೆ ಲಾಸ್ಟ್ ಎಂಡಿಂಗಲ್ಲಿ ನನ್ನ ಕೈಲಿ ಆಗಲ್ಲ ಅಂದರೆ ಇಷ್ಟು ಅಂತ ಕಡಿಮೆ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಮಾತ್ರ ಭಾಳ ಚೆನ್ನಾಗಿದೆ. ನನಗೆ ಸಹಾಯವನ್ನು ಬದುಕಿಸಿದ್ದಾರೆ. ಯಾಕೆಂದರೆ 2 ವರ್ಷದಲ್ಲಿ ಫೆಬ್ರವರಿ 28 ನನಗೆ 3 ದಿನ ಕೋಮಾದಲ್ಲೇ ಇದ್ದೆ. ICU ವಾರ್ಡಲ್ಲೇ ಹಾಕಿದ್ರು. ನನಗೆ ಏನಾಗೈತೆ ಅಂತ ಗೊತ್ತಿಲ್ಲ. ನನಗೆ ಮಂಗಳವಾರ ಜ್ಞಾನ ಬಂದಿರೋದು. ನನಗೆ ಆವಾಗ ನೋಡಪ್ಪ ನೀನು ಹೋಗೋದು ಮಾಡಿದ್ದೀವಿ, ಶನಿವಾರ ನೈಟ್ ಅಡ್ಮಿಂಟ್ ಆಗಿದ್ದು, ಮಂಗಳವಾರ ನನಗೆ ಜ್ಞಾನ ಬಂದಿರೋದು. ಈ ಥರ ಇರಬೇಕಾದ್ರೆ ಈ ಮೊನ್ನೆ ನಡೆದಿದ್ದ ಕೇಸಲ್ಲಿ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಇದೆ, ಬಡವ್ರಿಗೆ ಅನುಕೂಲತೆ ಇದೆ. ಇದಕ್ಕಿಂತ ಇನ್ನೇನು ಬೇಕು ಸರ್? ಅವ್ರು ಇನ್ನೊಂದರಲ್ಲಿ ಏನಂದ್ರಪ್ಪ, ಇಲ್ಲಿ ನರ್ಸ್ಗಳೇ ಆಗಲಿ, ಡಾಕ್ಟರ್ಸ್ಗಳೇ ಆಗಲಿ, ಸೆಕ್ಯೂರಿಟಿ ಗಾರ್ಡ್ಸ್ಗಳೇ ಆಗಲಿ, ಈಗ ನಮ್ಗೆ ಹೊಂದಿರೋದ್ರಿಂದ ಪ್ರತಿಯೊಬ್ಬರು ನಮಗೆ ನಾವೇಂದರೆ ಇದಾಗಿ ಕೇಳ್ತೀನಿ ನಾನು, ದಯವಿಟ್ಟು ಸ್ವಲ್ಪ ಕೊಡ್ರಪ್ಪ, ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು, ಬಿಟ್ಟು ಕೊಡ್ತಾರೆ. ಈಗ ಹಿಂಗಿಲ್ಲ ರಾಂಗ್ ಅಂದರೆ ಏನಂತಾರೆ, ಇರಿ ಸ್ವಾಮಿ ಅಂತ ಹೇಳ್ತಾರೆ. ರಾಂಗಾಗಿ ಏನಕ್ಕೆ ಮಾಡಬೇಕು? ಒಂಚೂರು ಮಾಡಪ್ಪ, ನಮ್ಗೆ ಆಗ್ತಾಯಿಲ್ಲ ಅಂತಂದರೆ ಎಲ್ಲರೂ ಮಾಡಿದ್ದಾರೆ. ಈಗ ಒಂದೊಂದು ಟೈಮ್ ನಾನು ಬರ್ತೀನಿ, ಸೆಂಚನ ಮೆಡಿಷನ್ ಇಲ್ಲೇ ತೊಗೊಳೋದು ನಾನು. ಅದರಿಂದ ಪ್ರತಿ ವಾರನೂ ಬರ್ತೀನಿ ನಾನು 10 ಡೇಸ್ಗೆ. ಬರೋದ್ರಿಂದ ಟ್ರೀಟ್ಮೆಂಟ್ ಯಾವೇ ಡಾಕ್ಟ್ರುಗಳಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಸಹಾಯವನ್ನು ಬದುಕಿಸಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ ನೋಡಿದ್ದಾರೆ ಡಾಕ್ಟ್ರುಗಳನ್ನ. ಯಾಕೆ 3 ದಿನಕ್ಕಂಟ ಜ್ಞಾನ ಇಲ್ಲ ನನಗೆ, ICU ವಾರ್ಡಲ್ಲೇ ಇದ್ದಾರೆ. ಹಾಗಿದ್ದು ಹೆಂಗೆ ಹೇಳ್ಬಿಡ್ತಾರೆ ಅವರು? ನಾನು ಕೇಳೋದು. ನನಗನ್ಸೋದು ಮಾತ್ರ ಯಾರೋ ಸೈಡಲ್ಲಿ ಆಗದಿದ್ದವ್ರು ಇದ್ದಾರೆ ಮೇಡಮ್, ಡೈರೆಕ್ಟಾಗಿ ಹೇಳ್ತೀನಿ. ಇದು ಖಂಡಿತ ಇರ್ತಾರೆ. ಯಾಕೆಂದ್ರೆ ಒಳ್ಳೇದಿದ್ಮೇಲೆ ಕೆಟ್ಟದ್ದು ಮಾಡೇ ಮಾಡ್ತಾರೆ. ಅದಂತ ಮಾತ್ರ ಹೇಳ್ಬಿಡ್ತೀನಿ ನಾನು. ಒಳ್ಳೇದಿದ್ಮೇಲೆ ಯಾಕೆ ದಿನೇಶ್ ಅವರು ಇಲ್ವಾ, ಸದಾನಂದ ಗೌಡ್ರು ಇಲ್ಲ, ಇವರೆಲ್ಲ ನಮ್ಮನ್ನು ನೋಡಿದಾರಲ್ಲ. ಯಾಕಂದ್ರೆ 1 ದಿನ 2 ದಿನ ಆದರೂ ಓಕೆ. ನಾನು ವಿತಿನ್ 5 yearsಯಿಂದ ಬರ್ತಾಯಿದ್ದೀನಿ. ನಾನು ಪುನೀತ್ ಸಾಯೋದು 3 ದಿನ ನಾನು ಅಡ್ಮಿಂಟ್ ಆಗಿದ್ದೀನಿ. ಅವತ್ತಿಂದ ಇವತ್ತವರೆಗೂ ದಿನೇಶ್ ಅವರು ಮತ್ತು ಸ್ನೇಹಲ್ಲು, ಮಂಜುನಾಥ್ ಕಾಡು, ಸದಾನಂದ ಗೌಡ್ರು ಇವರು ಇಷ್ಟು ಜನನೂ ಟ್ರೀಟ್ಮೆಂಟ್ ಮಾಡಿದ್ದಾರೆ ನನಗೆ. ಇವತ್ತಿಗೂ ಟ್ರೀಟ್ಮೆಂಟ್ಗೆ ಬಂದಿರೋದು 3 months ಬರ್ತೀನಿ. ಅದು ಯಾರು ಏನು ಹೇಳಿದ್ರು ಗೊತ್ತಿಲ್ಲ. ಬಟ್ ಏನಂದ್ರೆ ವಯಸ್ಸಾಗಿರುತ್ತೆ. ಈಗ ನಮಗೂ ಹೇಳಿದ್ರು ನಾವು ಗ್ಯಾರಂಟಿ ಕಟ್ಟೋಕ್ಕಾಗಲ್ಲ ಅಂತಂದರು. 3 ದಿನ 4 ದಿನ ಮಂಗಳವಾರ ಜ್ಞಾನ ಬಂತು, ಅಚ್ಚ ಕಡೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಒಬ್ಬ ಪೇಷಂಟು ರೆಸ್ಪಾನ್ಸ್ ಮಾಡ್ಬೇಕಾದ್ರೆ ಅವ್ನು ಟ್ರೀಟ್ಮೆಂಟ್ ಹೇಗೆ ತೊಗೋತಾನೆ ಅನ್ನೋದು ಬಂದಿಲ್ಲ. ಅದನ್ನು ತೊಗೊಳ್ಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಅವರು ಏನೂ ಮಾಡೋಕ್ಕಾಗಲ್ಲ. ಒಬ್ಬ ಪೇಷಂಟ ಬಂದ ತಕ್ಷಣ ನಮ್ಮನ್ನು ಅಡ್ಮಿಟ್ ಮಾಡಿ, ನನಗೆ ಇರಲಿಲ್ಲ, ಜ್ಞಾನನೇ ಇಲ್ಲ. ನಮ್ಮ ಫ್ರೆಂಡ್ ನನಗೆ ಟೈಲರಿಂಗ್ ಕೆಲಸ ಮಾಡೋದು ಫ್ರೆಂಡ್ ನಾನು ಕರ್ಕೊಬಂದು ಸೇರಿಸಿರೋದು ರಾತ್ರಿ 10:30. ನನಗೆ ಜ್ಞಾನ ಬಂದಿರೋದು ಯಾವಾಗ? ಮಂಗಳವಾರ ಮಧ್ಯಾಹ್ನ ಬಂದಿರೋದು ಜ್ಞಾನ ನನಗೆ. ICU ವಾರ್ಡ್ ನಂಬರ್ 1 ಈ ಆಸ್ಪತ್ರೆಯಲ್ಲಿ ಯಾರು ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನನಗೆ ಎಲ್ಲ ಟ್ರೀಟ್ಮೆಂಟು ಡಾಕ್ಟ್ರುಗಳೆಲ್ಲನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ವೀಕ್ಷಕರಿಗೆ ದಯವಿಟ್ಟು ಹೇಳ್ತೀನಿ, ಯಾರು ಏನು ಹೇಳ್ದು ಈ ಥರ ಆಕ್ಸಿಡೆಂಟ್ ನಡೆಯೋದು ಸಂದರ್ಭ ಅಷ್ಟೇ, ಬಟ್ ತಾನಾಗಿ ನಾನು ನಡೆಯೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ವೀಕ್ಷಕರೇ, ಇವತ್ತಿನ ದಿನ ಈ ಹಾಸ್ಪಿಟ್ಲು ಬಡವರಿಗೆ ಆಗಲಿ ಬಡವರಿಗೆ ಮಧ್ಯವರ್ಗ ತುಂಬ ಅನುಕೂಲತೆ ಇದೆ ಇಲ್ಲಿ. ನಾನು ಹೇಳೋದು ಯಾಕಂದರೆ ಸ್ಟಾರ್ಟಿಂಗ್ 900 ರೂಪಾಯಿ ಕಟ್ಕೋತಾರೆ, ಲಾಸ್ಟ್ ಎಂಡಿಂಗಲ್ಲಿ ಫೀಸ್ ಗೆಲ್ತಾರೆ ಅವರು. ಮಧ್ಯದಲ್ಲಿ ಎಲ್ಲ ಡಾಕ್ಟ್ರು ಸಿಕ್ಕಲಿ ಇದ್ರಲ್ಲಿ ನೋಡಿ 2 ಲಕ್ಷ ಕಟ್ಟಿ 3 ಲಕ್ಷ ಕಟ್ಟಿ ಅಂತ ಹೇಳ್ತಾರೆ. ಇಲ್ಲಿ ಹಂಗಿಲ್ಲ, 500 ರೂಪಾಯಿ ಅಡ್ಮಿಷನ್ ಫೀಸ್ ಕಟ್ಟಿರ್ತಾರೆ. ಇನ್ನು ಲಾಸ್ಟ್ ಎಂಡಿಂಗಲ್ಲಿ ಡಿಸ್ಚಾರ್ಜ್ ಆಗಬೇಕಾರೆ ಅದರಲ್ಲೂ ನಮಗೆ ಕಮ್ಮಿ ಮಾಡ್ತಾರೆ ಅವರು. ಆಗಿದಾಗ ಇಷ್ಟು ಕಟ್ಟಿಯಪ್ಪ ಅಂತ ಮಾಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಸರ್ ನಮಗೆ ಅಲ್ವಾ? ಈಗ ಸ್ಟಾರ್ಟಿಂಗ್ ಎಲ್ಲನೂ ದುಡ್ಡು ಇಟ್ಕೊಂಡೇ ಬರೋಲ್ಲ ಒಂದು ಮನುಷ್ಯ ಇಲ್ಲಿಗೆ. ಒಂದು 500 ಯಾರೋ ಒಂದು ಕೊಟ್ಟು ಅಡ್ಮಿಷನ್ ಮಾಡಿದ್ದಾರೆ. ಈಗ ನನಗೆ ಮಾಡಿರೋದು ಹಂಗೇನೆ, ನನ್ನ ಫ್ರೆಂಡ್ ಮಾಡಿರೋದು ಅವನ ಹತ್ರ ಇರೋದು, ನನ್ನ ಹತ್ರನೂ ಇರಲಿಲ್ಲ. ಬಾಕಿ ಕಡೆ ಹೋದ್ರೆ 2 ಲಕ್ಷ ಕಟ್ಬಿಟ್ರಪ್ಪ ಫಸ್ಟು ಅಂತಾರೆ. ಅದು ನಾವು ನೋಡಿದ್ದೀವಿ. ಇದಕ್ಕಿಂತ ಅನುಕೂಲತೆ ಇನ್ನೇನು ಬೇಕು ನಮಗೆ? ವೆಯ್ಟ್ ಮಾಡಿಸಿಲ್ಲ, ಯಾವುದೇ ಕಾರಣಕ್ಕೂ ಮಾಡಿಸಿಲ್ಲ ಮೇಡಮ್. ಚಾಲೆಂಜ್ ಮಾಡಿಬಿಡ್ತೀನಿ ನಾನು ಅದಕ್ಕೆ. ಮೇಡಮ್ ಬಂದ ತಕ್ಷಣ ನಮ್ಮ ಹುಡುಗರು ನನ್ನ ಹತ್ರ ಇದ್ದಾರೆ, ಬೇಕಾದ್ರು ಅಂದರೆ ಕರೆಸ್ತೀನಿ ನಾನು ಈಗಲೇ. ನಮ್ಮ ಹತ್ರ ಹುಡುಗರು ಬಂದು ನಾನು ಕರ್ಕೊಂಬಂದಿದ್ದಾರೆ. ಇಮ್ಮಿಡಿಯೇಟ್ಲಿ ವಾಮಿಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅಷ್ಟೇ ನಮ್ಮ ಹುಡುಗರು.
ಇಮಿಡಿಯೇಟ್ಲಿ ಕರ್ಕೊಂಡೋಗಿ ನನ್ನ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ಇವರೇ ಸ್ನೇಹಲ್ಲು ನಮ್ಮ ದಿನೇಶ್ ಅವರು ಇದ್ರು ಅವತ್ತೊಂದು ಡ್ಯೂಟಿ ಡಾಕ್ಟ್ರು. ನಾವು ಅಕಸ್ಮಾತ್ ಯಾವಾಗೆಲ್ಲರೂ ಫೋನ್ ಮಾಡಿದ್ರು ರೆಸ್ಪಾನ್ಸಿಬಲ್ ಮಾಡ್ತಾರೆ ನನಗೆ. ಇದಕ್ಕಿಂತ ಇನ್ನೇನು ಬೇಕು? ಯಾವ್ದಾರ ಬೇರೆ ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ನಾನು ಈಗ ಅಲ್ಲಿ ನೋವು ಬಂತು ಮಾತ್ರೆ ಯಾವ್ದು ತೊಗೊಳ್ಳಿ ಅಂತ ಕೇಳಿದಾಗ ಈ ಥರಕ್ಕಿತ್ತ ಅಂತ ಹೇಳ್ತಾರೆ. ಬೇರೆ ಮಾತ್ರೆ ತೊಗೊಳಕ್ಕೆ ಹೋಗ್ಬೇಡಿ, ನಮ್ಮ ಪರ್ಮಿಷನ್ ಇಲ್ಲ ಅಂತಾರೆ. ಅವ್ರ ಪರ್ಮಿಷನ್ ನಾವು ಅವಲಂಬಿಸಬೇಕೇ ಹೊರತು ಅವ್ರು ಹೇಳಲ್ಲ ಕೇಳೋಣ ಬೇರೆ ಟ್ಯಾಬ್ಲೆಟ್ ತೊಗೊಂಡ್ರೆ ನಾನು ಅದಕ್ಕೆ ಅವ್ರು ಹೊಣೆ ಆಗುತ್ತಲ್ಲ, ಅದಕ್ಕೆ ನಾನೇ ಹೊಣೆ. ಒಟ್ಟಿನಲ್ಲಿ ಬಡವ್ರಿಗೆ ಮಧ್ಯವರ್ಗರಿಗೆ ತುಂಬ ಅನುಕೂಲತೆ ಇದೆ, ಅದನ್ನು ಮಾತ್ರ ಹೇಳ್ಬಲ್ಲೆ. ನನಗೆ ಯಾವ ಡಾಕ್ಟ್ರು ಕೂಡ ನನಗೆ ಇದು ಮಾಡಿಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಸನಿಂದ ಬಂದಿರೋದು. ನನಗೆ ಜನವರಿನಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಸೊ ಜನವರಿಲಿ ಹಾರ್ಟ್ ಅಟ್ಯಾಕ್ ಆದರೆ ನನಗೆ ಹಾಸನದಲ್ಲಿ ಗ್ಯಾರಂಟಿ ಕೊಡಲಿಲ್ಲ. ಸೊ ಬೇಸಿಕ್ಲಿ ನಾನು ದುಡಿಯೋ ನೀರು ನಾನು ಒಬ್ಬನೇ ಮನೆಯಲ್ಲಿ. ಅಲ್ಲಿ ತುಂಬ ಭಯ ಆಯಿತು. ಹಾಸನದಲ್ಲಿ ನನಗೆ ಗ್ಯಾರಂಟಿನೇ ಕೊಟ್ಟಿರಲಿಲ್ಲ. ಸೊ ಅಲ್ಲಿಂದ ಜನವರಿಲಿ ಹಾಸನದಿಂದ ಇಲ್ಲಿ ಕರ್ಕೊಬಂದರು. ಇಲ್ಲಿ ಕರ್ಕೊಬಂದು ಅಡ್ಮಿಟ್ ಮಾಡ್ಕೊಂಡ್ರು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಡಾಕ್ಟ್ರುಗಳು, ಸ್ಪಂದಿಸಿದ್ರು. ಆ ಥರ ಏನಿಲ್ಲ, ಚೆನ್ನಾಗಿ ನೋಡಿದ್ರು, ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ, ಹುಷಾರಾಗಿದ್ದೀನಿ. ಇವಾಗ ಬಂದುಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಚೆಕಪಿಗೆ ಬಂದಿದ್ದೀನಿ. ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಸ್ಟಾಫ್ ಆಗಲಿ ಇಲ್ಲಿರೋ ಡಾಕ್ಟ್ರುಗಳಲ್ಲಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ನನಗೆ ತುಂಬ ಖುಷಿ ಇದೆ. ಚೆನ್ನಾಗಿ ಇದು ಮಾಡ್ತಾರೆ. ಬೇರೆಯವರು ನಾನು ನೋಡಿದ್ದೀನಿ, ಮೊನ್ನೆ ಆಗಿದ್ದಕ್ಕೆ ನಾನು ನೋಡಿದ್ದೀನಿ. ಬಟ್ ಯಾವ ಥರ ಅಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಬೇರೆ ಇರ್ಬೋದು, ತೊಂದರೆ ಇಲ್ಲ. ಬೇರೆ ಏನೋ ಓಪಗಳಿರ್ಬೋದು, ಆ ಥರ ಇದು ಮಾಡಿರ್ಬೋದು. ಬಟ್ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಡಾಕ್ಟ್ರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಇಲ್ಲ ಸೆಕ್ಯೂರಿಟಿಗಳಾಗಿರ್ಬೋದು, ಚೆನ್ನಾಗಿ ತುಂಬ ಸ್ಪಂದಿಸ್ತಾರೆ. ಬಟ್ ನಾನು BPL ಕಾರ್ಡಿಂದ ಬಂದಿರೋದ್ರಿಂದ ₹1 ದುಡ್ಡು ತೊಗೊಂಡಿಲ್ಲ. ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿ ನಾನು ಬಡವಾಗಿರೋದ್ರಿಂದ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಆ ಥರ ಏನು ಒಂದು ದುಡ್ಡು ಕಟ್ಟಲೇಬೇಕು, ಇದು ಮಾಡಲೇಬೇಕು ಅನ್ನೋದೇನಿಲ್ಲ. ಚೆನ್ನಾಗಿ ಸ್ಪಂದಿಸಿದ್ರೆ ನನಗೆ ಖುಷಿ ಇದೆ ಸರ್. ಹಾರ್ಟ್ ಪೇಷಂಟ್ಗೆ ಅಂತೂ ನನಗೆ ಸ್ಟೆಂಟ್ ಕೂರಿಸಿರೋದು. ಬಟ್ ಮಂತ್ಲಿ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ, ಚೆಕಪ್ ಮಾಡಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ರೆಸ್ಪಾನ್ಸ್ ಮಾಡಿಸ್ತಾ ಇದ್ದಾರೆ. ನೆಗ್ಲೆಜೆನ್ಸಿ ಆ ಥರ ಏನಿಲ್ಲ, ಇಮ್ಮಿಡಿಯೇಟಾಗಿ ಸ್ಪಂದಿಸ್ತಾರೆ ಸರ್. ನನ್ನ ಪ್ರಕಾರ ನನಗೆ ಹಾರ್ಟ್ ಅಟ್ಯಾಕ್ ಆದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ ಸರ್. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಮಂತ್ಲಿ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನು ಆ ಥರ ಇದೆ ಸರ್, ಒಂದು ಸ್ವಲ್ಪ ಲೇಟ್ ಆಯಿತು, ಅರ್ಜೆಂಟ್ ಆಯಿತು, ಸ್ಪಂದಿಸ್ತಾರೆ ಮೇಡಮ್. ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಬರ್ತಾಯಿದ್ದೀನಿ, ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ, ಆರೋಗ್ಯನೂ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್, ಟ್ರೀಟ್ಮೆಂಟ್ ಚೆನ್ನಾಗಿದೆ, ಡಾಕ್ಟರ್ ಸ್ಪಂದಿಸ್ತಾರೆ. ತುಂಬ ಖುಷಿ ಆಗುತ್ತೆ. 100% ಬರ್ಬೋದು ಮೇಡಮ್, 100% ಬರ್ಬೋದು. ಬಡವರು ಕೂಡ ಬರ್ಬೋದು, ಬಂದು ತೋರಿಸ್ಕೋಬೋದು. ಯಾವುದೇ ರೀತಿ ಅನುಮಾನ ಇಲ್ದಂಗೆ ಬಂದು ತೋರಿಸ್ಕೋಬೋದು. ಬೆಳಿಗ್ಗೆ 3:30ಗೆ ಬಂದಿದ್ದೀವಿ. ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು ನಮ್ಮ ತಾಯಿಯವ್ರಿಗೆ, ಅದಕ್ಕೆ 3:30ಗೆ ಬಂದಿದ್ದೀವಿ. ಬಂದ ತಕ್ಷಣ ಕ್ಲೀನಾಗಿ ಎಲ್ಲ ನೋಡಿದ್ದಾರೆ, ಏನು ತೊಂದರೆ ಏನಿಲ್ಲ. ಏನೇನು ಫಸ್ಟ್ ಏಡ್ ಏನು ಬೇಕು ಕೊಡಬೇಕು, ಆಮೇಲಿಂದ ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ಏನು ಮಾಡಬೇಕೋ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಏನು ತೊಂದರೆ ಏನಿಲ್ಲ. ಮೈನ್ ಡಾಕ್ಟ್ರು ಅವೈಲೇಬಲ್ ಇದ್ದರು, ಡ್ಯೂಟಿ ಡಾಕ್ಟ್ರು ಅವೈಲೇಬಲ್ ಇದ್ದರು, ಎಲ್ಲರೂ ಅವೈಲೇಬಲ್ ಇದ್ದರು. ಎಲ್ಲರೂ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಇಲ್ಲ ಫಸ್ಟು ಅವರು ಎಮರ್ಜೆನ್ಸಿ ಟ್ರೀಟ್ಮೆಂಟು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಹೇಳಿದ್ರು ಅವ್ರು, ಹೋಗಿ ನೀವು ಇದೊಂದು ಫಾರ್ಮ್ ಫಿಲಪ್ ಮಾಡ್ಕೊಂಬನ್ನಿ ಸರ್, ನಾವು ಅಷ್ಟರಲ್ಲಿ ನೋಡ್ತಾ ಇರ್ತೀವಿ ಅಂತೇಳಿ. ಸೊ ಅವರು ಪ್ರೋಟೋಕಾಲ್ನ ಎಲ್ಲ ಫಾಲೋ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ, ಏನು ತೊಂದರೆ ಕೊಟ್ಟಿಲ್ಲ. ಖಂಡಿತ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಡಾಕ್ಟರ್ ಸ್ತುತಿ ಅಂತ ಇದ್ದರು ಪಾಪ. ಓವರ್ ನೈಟು 3:30 ಶಿ ವಾಸ್ ದೇರ್. ಕಾರ್ಡಿಯಾಕ್ ಇದು ಶಿ ಹಸ್ ಟೇಕನ್ ಗುಡ್ ಕೇರ್. ಆಮೇಲಿಂದಲೂ ನಾನು ನೋಡ್ತಾ ಇದ್ದೆ, BPL ಇರೋರಿಗೆ ಇಲ್ಲೋಗಿ BPL ಕಾರ್ಡು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲಿಂದಲೇ ಅವ್ರು ಹೇಳಿದ್ದು ಅಲ್ಲಿ ಹೋಗಿ ಮಾಡಿಸ್ಕೊಂಬನ್ನಿ, ನೆಕ್ಸ್ಟ್ ಆ್ಯಂಜಿಯೋಗ್ರಾಮ್ ಮಾಡೋಕ್ಕೆ ಅಂತೇಳಿ. ಒಂದು 4 ಜನಕ್ಕೆ ನಾನು ಕಣ್ಣಾರೇನೆ ನೋಡಿದ್ದೀನಿ, ಗೊತ್ತು ನನಗೆ, ಅದು ನೋಡಿದ್ದೀನಿ ವೈರಲ್ ಆಗಿದ್ದನ್ನು. ಕೆಲವರು ಕಿಡಿಗೇಡಿಗಳು ವೈರಲ್ ಮಾಡಿರ್ಬೋದು ಅಷ್ಟೇ. ಬಟ್ ನನ್ನ ಪ್ರಕಾರ ಹಾಸ್ಪಿಟ್ಲ್ ಅಂತೂ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ದೇ ಹ್ಯಾವ್ ಟೇಕನ್ ಗುಡ್ ಕೇರ್, ಅದರಲ್ಲೇನು ಡೌಟ್ ಇಲ್ಲ. ಖಂಡಿತ ಬರ್ಬೋದು, ಖಂಡಿತ ನಂಬಿ ಬರ್ಬೋದು ಮೇಡಮ್. ಎಷ್ಟು ಜನ ಬಂದರು, ರಾತ್ರಿ ಎಷ್ಟೊತ್ತಿಗೆ ಬಂತು, ಏನು ಬಂತು ಅಂತ ಹೇಳಿ ಒಂದು 11 ಜನ ಬಂದರು. 11 ಜನಕ್ಕೂ ಅವ್ರು ಚೆನ್ನಾಗೇ ಸ್ಪಂದಿಸಿದ್ರು. ಯಾರಿಗೂ ತಾರತಮ್ಯ ಮಾಡಲಿಲ್ಲ, ಎಲ್ಲರೂ ನೀಟಾಗಿ ನೋಡಿದ್ದಾರೆ. ಎಲ್ಲರಿಗೂ ಫಸ್ಟ್ ಟ್ರೀಟ್ಮೆಂಟು ಆಮೇಲೆ ಫಾರ್ಮ್ ಕಟ್ಟಿಸಿರೋದು ಹೊರತು ಯಾರಿಗೂ ಫಸ್ಟ್ ಫಾರ್ಮ್ ಫಿಲಪ್ ಮಾಡು ಅವೆಲ್ಲ ಏನೂ ಹೇಳಿಲ್ಲ. ಅವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 11 ಜನಕ್ಕೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ICUನಲ್ಲಿ ಬೆಡ್ ಖಾಲಿ ಇಲ್ಲದೆ ಇದ್ರೂ ಪಾಪ ಅವರು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಅದನ್ನು. ಸೊ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೇಡಮ್. ಯಾರು ಬೇಕಾದ್ರೂ ಬಂದು ಧೈರ್ಯವಾಗಿ ನಂಬ್ಕೊಂಡು ಬರ್ಬೋದು. ಇಟ್ಸ್ ಎ ಗುಡ್ ಹಾಸ್ಪಿಟಲ್, ಅದರಲ್ಲೇನು ಡೌಟ್ ಇಲ್ಲ. ಮಿಡ್ನೈಟಲ್ಲಿ ಅಡ್ಮಿಟ್ ಆದರು ನಮ್ಮ ಅಜ್ಜಿ. ಸೊ ಕೊಡ್ತಾಯಿದ್ದಾರೆ, ಟ್ರೀಟ್ ಮಾಡ್ತಾಯಿದ್ದಾರೆ, ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ. ಬಂದು ಏನೇ ಇದ್ರೂ ಇನ್ಫಾರ್ಮೇಷನ್ ಕೊಡ್ತಾರೆ. ಟೈಮ್ ಟು ವಿಸಿಟ್ ಮಾಡಿ ರೌಂಡ್ಸ್ಗೆಲ್ಲ ಬಂದು ನಮಗೆ ಇನ್ಫಾರ್ಮ್ ಮಾಡ್ತಾಯಿದ್ದಾರೆ. ಪಾಸ್ಟಲ್ಲಾಗಿರೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ನಾನು ಕೂಡ ನ್ಯೂಸಲ್ಲಿ TVಲಿ ನೋಡಿದ್ದಷ್ಟೇ. ಬಟ್ ಇಲ್ಲಿ ಬಂದಾಗಲಿಂದ ಡಾಕ್ಟರ್ಸ್ ಎಲ್ಲ ಬರ್ತಿದ್ದಾರೆ, ವಿಸಿಟ್ ಮಾಡ್ತಿದ್ದಾರೆ. ಬಟ್ ಅವ್ರ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ. ಬಟ್ ನಮ್ಮದೆಲ್ಲ ಕ್ಲೀನಾಗಿ ಟ್ರೀಟ್ ಮಾಡ್ತಾಯಿದ್ದಾರೆ. ಹೌದು, ಅದರಲ್ಲಿ ಏನಿಲ್ಲ. ಪಾಪ ಎಲ್ಲರಿಗೂ ಕೈಗೆ ಇಟ್ಕೋ ಥರನೇ ಎಲ್ಲ ಸಿಗ್ತಿದೆ ಅಲ್ಲ, ಯೂಟಿಲೈಸ್ ಮಾಡಿಕೊಂಡ್ರೆ ಒಳ್ಳೆಯದು. ಬಟ್ ಯಾರೋ 4 ಜನ ಮಾತಾಡ್ತಾರೆ ಅಂದ್ಬಿಟ್ಟು ಎಲ್ಲದಕ್ಕೂ ತಲೆ ಕೆಡ್ಸ್ಕೊಂಡು ಕೂರೋದಕ್ಕಾಗೋದಿಲ್ಲ. ನೈಟಲ್ಲಿ ಒಬ್ರು ಇರ್ತಾರೆ, ಆಫ್ಟರ್ನೂನ್, ಮಾರ್ನಿಂಗ್, ಪ್ರತಿ ಟೈಮಲ್ಲಿ ಎಲ್ಲರೂ ಇರ್ತಾರೆ. ಒಳಗಡೆನೂ ಕೂಡ ಎಲ್ಲ ಟ್ರೀಟ್ ಮಾಡ್ತಾಯಿದ್ದಾರೆ. ಡಾಕ್ಟರ್ಸ್ಗಳು ಕೂಡ ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದಾರೆ.
ಡೆಫಿನೆಟ್ಲಿ ಬರ್ಬೋದು. ಯಾಕೆಂದರೆ ಯಾರೋ ಒಂದು 10 ಜನ ಮಾಡಿದ ಕೆಲಸಕ್ಕೆ ಎಲ್ಲರಿಗೂ ಇದಾಗೋದು ಬೇಡ. ಕೊಡ್ತಾ ಇರೋ ಫೆಸಿಲಿಟಿಗಳನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಟ್ಟರೆ ಇವಾಗ ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದು ಬೇಡ ಅಂತ ನಾನು ಅಷ್ಟೇ ಹೇಳೋಕ್ಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮೈಸೂರಿನ ಜಯದೇವ ಹಾಸ್ಪಿಟಲ್ನ ರಿಯಾಲಿಟಿ ಚೆಕ್ ಆಗಿತ್ತು. ಇಲ್ಲಿನ ವೈದ್ಯರು ರೋಗಿಗಳಿಗೆ ಹೇಗೆ ಸ್ಪಂದಿಸ್ತಾರೆ ಮತ್ತು ಇಲ್ಲಿನ ಸಿಬ್ಬಂದಿಗಳು ಹೇಗೆ ಸ್ಪಂದಿಸ್ತಾರೆ, ಇಲ್ಲಿನ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾವು ರೋಗಿಗಳಿಂದ ಅಭಿಪ್ರಾಯನ ತಿಳ್ಕೊಂಡಿದ್ದೀವಿ. ಸೊ ಇದಿಷ್ಟು ಇವತ್ತಿನ ರಿಯಾಲಿಟಿ ಚೆಕ್ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸಿಂಚನ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.